ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸುಸ್ವಾಗತ. ಸ್ವಲ್ಪ ವಿಡಿಯೋಸ್ನ ಮಾಡಲಿಕ್ಕೆ ಆಗ್ತಾ ಇಲ್ಲ ಬಿಕಾಸ್ ನಾನು ಹೇಳಿದ್ನಲ್ಲ ಒಂದು ಸಣ್ಣ ಅಪಘಾತ ಆಗಿತ್ತು ಮತ್ತೆ ರೀಸರ್ಜರಿ ಆಯಿತು. ಹಾಗಾಗಿ ಸ್ವಲ್ಪ ಆನ್ ಅಂಡ್ ಆಫ್ ಆಯಿತು ವಿಡಿಯೋಸು, ಕ್ಷಮೆ ಇರಲಿ. ಇನ್ನು ಮುಂದೆ ಖಂಡಿತವಾಗ್ಲೂ ಕಂಟಿನ್ಯೂಸ್ ಆಗಿ ಮಾಡುವಂಥ ಪ್ರಯತ್ನನ ಖಂಡಿತ ಮಾಡ್ತೀನಿ. ಸೊ ಇದೇ ರೀತಿ ನಿಮ್ಮ ಬೆಂಬಲ ಇರಲಿ ಅಂತ ಕೇಳ್ಕೊತಾ ಇವತ್ತಿನ ಬಹು ಮುಖ್ಯವಾಗಿರುವಂಥ ವಿಚಾರ ಏನು ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಗೆಲ್ರಿಗೂ ಆಲ್ರೆಡಿ ಗೊತ್ತಿರೋ ಹಾಗೆ ಈ ಒಂದು ಸಂಘನ ಕಟ್ತೀವಿ ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಅಡಿ ಒಂದು ಅನೌನ್ಸ್ಮೆಂಟ್ನ ಮಾಡಿದ್ರು. ಈ ಸಂಘದಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ ಅಥವಾ ಈ ಸಂಘಕ್ಕೆ ಆಲ್ರೆಡಿ ಅರ್ಜಿನ ಕೂಡ ಮಹಿಳೆಯರು ಸಲ್ಲಿಸ್ಬಿಟ್ಟಿದಾರಂತೆ. ಇದೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಸೊ ಈಗ ನಾನು ನಿಮಗೆ ಹೇಳಿದೆ, ಗೃಹಲಕ್ಷ್ಮಿ ಅವರು ಒಂದು ಸಂಘನ ಕಟ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಈ ಸಂಘದಿಂದ ನಮಗೆ ಏನು ಉಪಯೋಗ ಅಂತ ನೀವು ಕೇಳ್ತಾ ಇದ್ರೆ, ಈಗ ನಾನು ನಿಮಗೆ ಒಂದು ವಾರದ ಹಿಂದೆ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಒಂದು ಸಂಘ ನಿರ್ಮಾಣ ಮಾಡ್ತಾ ಇದ್ದಾರಂತೆ ಗೃಹಲಕ್ಷ್ಮಿ ಕಡೆಯಿಂದ. ಈ ಸಂಘದಿಂದ ಪ್ರಯೋಜನ ಏನು ಅಂದರೆ, ನಿಮ್ಗೆ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಅವರು ನಾವು ಆ ಸಂಘ ಮಾಡ್ತೀವಿ ಈ ಸಂಘ ಮಾಡ್ತೀವಿ ಅಂತ ಹೇಳೋದು ಇಟ್ ಈಸ್ ಕಾಮನ್. ಬಟ್ ಈಗ ಈ ಸಂಘದಿಂದ ಏನು ಉಪಯೋಗ? ಎವ್ರಿ ಟೈಮ್ ಸಂಘ ಮಾಡಿದಾಗ ಇವ್ರು ಹೇಳೋದೇನು, ನಾವು ಒಂದು 15 ಜನಕ್ಕೆ ಒಂದು ಸಂಘನ ಕಟ್ತೀವಿ, ಅಲ್ಲಿ ಮಹಿಳೆಯರಿಗೆ ಯಾರಿಗೆಲ್ಲ ಹಣ ಬಂದಿಲ್ಲ ಅಂಥವ್ರಿಗೆ ಹಣ ತಲುಪುವಂಥ ಪ್ರಯತ್ನನ ಮಾಡ್ತೀವಿ, ಅದಾದ್ಮೇಲೆ ಮಿಕ್ಕಿದ್ದು ಅಂತ ಹೇಳ್ತಾ ಇರ್ತಾರಲ್ಲ. ಬಟ್ ಈ ಸಂಘದ ಉದ್ದೇಶ ಇದಲ್ಲ. ಇಲ್ಲಿ ಏನು ಅಂತ ಅಂದರೆ, ನಿಮಗೆ ಸೇವಿಂಗ್ಸ್ ಅಮೌಂಟ್ ಅಂದರೆ ನೀವು ಸೇವಿಂಗ್ಸ್ ಖಾತೆಗಳನ್ನ ಸ್ಪೆಷಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಯಾರ್ಯಾರೆಲ್ಲ ಇದ್ದೀರಾ ಇಂಥವ್ರಿಗೆ ಮಾತ್ರ ಇದು ಅನ್ವಯ ಆಗತ್ತೆ. ಗೃಹಲಕ್ಷ್ಮಿ ಯಾರಿಗೆ ಬರ್ತಾ ಇಲ್ಲ ಇಂಥವ್ರಿಗೆ ಅನ್ವಯ ಆಗಲ್ಲ. ಗೃಹಲಕ್ಷ್ಮಿ ಹಣ ಯಾರೆಲ್ಲ ಮಹಿಳೆಯರು ತಗೊಂತಾ ಇದ್ದೀರಾ ತಿಂಗಳ ಇಂಥವರಿಗೆ ಮಾತ್ರ ಈ ಒಂದು ಅಪ್ಲಿಕೇಶನ್ ಅನ್ವಯಿಸುತ್ತೆ. ಓಕೆನಾ? ಈಗ ಬಂದಿರುವಂಥ ನ್ಯೂಸಿನ ಪ್ರಕಾರ 2,000 ಮಹಿಳೆಯರು ಆಲ್ರೆಡಿ ಇದಕ್ಕೆ ಅಪ್ಲಿಕೇಶನ್ನ ಹಾಕಿದಾರಂತೆ. ನಾನು ನಿಮಗೆ ಲಾಸ್ಟ್ ಟೈಮು ವಿಡಿಯೋ ಮಾಡಿದಾಗ ಹೇಳಿದೆ, ತಹಸೀಲ್ದಾರ್ ಆಫೀಸಿಗೆ ಹೋಗಬೇಕಾಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡು, ಆಧಾರ್ ಕಾರ್ಡು ಮತ್ತು ಗೃಹಲಕ್ಷ್ಮಿಗೆ ಸಬ್ಮಿಟ್ ಮಾಡಿರುವಂಥ ಅಪ್ಲಿಕೇಶನ್ ಲೆಟರ್ನ ನೀವು ತೊಗೊಂಡು ಹೋದರೆ ಅವರು ನಿಮಗೆ ಈ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ನೋಂದಣಿ ಮಾಡ್ಕೋತಾರೆ ಅಂತ ಹೇಳಿಬಿಟ್ಟು. ಸೊ ಈಗ ಆಲ್ರೆಡಿ 2,000 ಮಹಿಳೆಯರು ನೋಂದಣಿನ ಮಾಡ್ಕೊಂಡಿದ್ದಾರಂತೆ. ಎಷ್ಟು ಜನ ಯಾವ ಯಾವ ಜಿಲ್ಲೆಗಳಿಂದ ಮಾಡ್ಕೊಂಡಿದ್ದಾರೆ ಅಂತ ಇವರು ಸ್ಪಷ್ಟವಾಗಿ ಹೇಳಿಲ್ಲ. ಬಟ್ ಇದುವರೆಗೂ ನಮಗೆ 2000 ಅಪ್ಲಿಕೇಶನ್ಸ್ಗಳು ಬಂದಿದೆ ಅಂತ ತಿಳಿಸ್ತಾ ಇದ್ದಾರೆ. ಈ ಅಪ್ಲಿಕೇಶನಲ್ಲಿ ಏನೇನು ಅಡ್ವಾಂಟೇಜ್ ಇದೆ ಅಂತ ಅಂದರೆ, ಈ ಒಂದು ಈ ಅಪ್ಲಿಕೇಶನ್ ಹಾಕಿದಾರಲ್ಲ ಇಂಥವ್ರಿಗೆ ಇದು ಯಾವತ್ತಿಂದ ಅಪ್ರೂವಲ್ ಸಿಗುತ್ತೆ ಅಥವಾ ಯಾವತ್ತಿಂದ ಇದು ಆಕ್ಟಿವೇಟ್ ಆಗುತ್ತೆ ಈ ಯೋಜನೆ ಅಂತ ಅಂದರೆ, ಅಕ್ಟೋಬರ್ ಮುಗೀತು, ನವೆಂಬರ್ 17ನೇ ತಾರೀಕು ನಿಮಗೆ ಈ ಒಂದು ಈ ಅಪ್ಲಿಕೇಶನ್ಗಳು ಪ್ರೋಸೆಸಿಂಗು ಶುರುವಾಗತ್ತೆ. ಸೊ ಇನ್ನೂ ನಿಮಗೆ ಟೈಮ್ ಇದೆ. ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಸೀದಾ ತಹಸೀಲ್ದಾರ್ ಆಫೀಸ್ಗೆ ಹೋಗ್ಬಿಟ್ಟು ನೀವು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ್ರೆ ನೀವು ಕೂಡ ಇದಕ್ಕೆ ಅಪ್ಲಿಕೇಶನ್ನ ಹಾಕ್ಬೋದು. ಹಾಕೋ ದೊಡ್ಡ ವಿಷಯ ಅಲ್ಲ. ಇದರಿಂದ ನಿಮಗೆ ಅಡ್ವಾಂಟೇಜ್ ಏನಿದೆ ಅಂತ ಕೇಳೋದಾದರೆ, ಗೃಹಲಕ್ಷ್ಮಿ ಬರ್ತಾ ಇರುವಂಥ ಮಹಿಳೆಯರು ಈ ಒಂದು ಸಂಘಕ್ಕೆ ಸೇರಿಕೊಂಡ್ರೆ 50,000ವರೆಗೂ ನಿಮಗೆ ಸಾಲನ ಸರ್ಕಾರ ಕೊಡುತ್ತೆ. ಏನಾದರೂ ಸ್ಮಾಲ್ ಬಿಸ್ನೆಸ್ ಶುರು ಮಾಡಬೇಕು, ಏನಾದರೂ ಈ ಟೈಲರಿಂಗ್ ಮಿಷಿನ್ಗಳು ತಗೋಬೇಕು ಅಥವಾ ನಿಮ್ಗೆ ಏನಕ್ಕಾದ್ರೂ ಬೇಕಾಗುತ್ತೆ ಅಂತ ಅಂದರೆ 50,000ವರೆಗೂ ನಿಮಗೆ ಸರ್ಕಾರ ಲೋನ್ನ ಕೊಡ್ತಾ ಇದೆ. ಈ ಲೋನ್ನ ನೀವು ತಗೊಂಡು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳೋದಕ್ಕೆ ಸಹಾಯನ ಮಾಡುತ್ತೆ. 17ನೇ ತಾರೀಕು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಸರ್ಕಾರ ಕೆಲವೊಂದಷ್ಟು ಬ್ಯಾಂಕ್ಗಳಿಗೆ ಟೈ ಅಪ್ ಆಗಿದ್ದಾವೆ. ಈ ಬ್ಯಾಂಕ್ಗಳಿಗೆ ಇವರು ಗ್ರೀನ್ ಸಿಗ್ನಲ್ನ ಕೊಡ್ತಾರೆ. ಲೋನ್ ಕೊಡಿ ಮಹಿಳೆಯರಿಗೆ, ನಮ್ಮ ಕಡೆಯಿಂದ ಅಪ್ರೂವ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಚಾಲನೆನ ಕೊಡ್ತಾ ಇದ್ದಾರೆ. 17ನೇ ತಾರೀಕಿಂದ ಯಾರೆಲ್ಲ ಇವಾಗ ಅಪ್ಲಿಕೇಶನ್ಸ್ಗಳನ್ನ ಹಾಕೊಂತ ಬಂದಿದ್ದೀರಾ 50,000ವರೆಗೂ ನಿಮಗೆ ಸಾಲನ ಬ್ಯಾಂಕ್ಗಳಲ್ಲಿ ಕೊಡ್ತಾರೆ. ಬಟ್ ಯಾವ ಯಾವ ಬ್ಯಾಂಕು ಇವರು ಟೈಅಪ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನ ಸ್ಪಷ್ಟವಾಗಿ ಮಾಹಿತಿನ ಕೊಟ್ಟಿಲ್ಲ. ಇವರು ಚಾಲನೆ ಕೊಡ್ತಾರಲ್ವಾ, ಒಂದು ವಾರದ ಮುಂಚೆ ಯಾವ ಯಾವ ಲಿಸ್ಟ್ ಆಫ್ ಬ್ಯಾಂಕ್ಸ್ನ ಇವರು ನಮಗೆ ಕೊಡ್ತಾರೆ. ಆ ಬ್ಯಾಂಕ್ಗಳ ಲಿಸ್ಟು ನಾನು ನಿಮಗೆ ಹೇಳ್ತೀನಿ. ಕಾರ್ಪೊರೇಟ್ ಬ್ಯಾಂಕಾ, ಗೌರ್ಮೆಂಟ್ ಬ್ಯಾಂಕ್ಗಳ, ಇಲ್ಲ ಸೊಸೈಟಿಗಳ ಅನ್ನೋದ್ರ ಬಗ್ಗೆ ಇನ್ನ ಕನ್ಫರ್ಮೇಷನ್ ಇಲ್ಲ. ಅದು ಬಂದ ಕೂಡಲೇ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಅದರಿಂದ ನಿಮಗೆ ಯಾವ ಬ್ಯಾಂಕಲ್ಲಿ ನಾವು ಸಾಲನ ಪಡಿಬಹುದು ಅಂತ ಹೇಳಿ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಹಾಗಾಗಿ ನಿಮ್ಗೆ 50,000ವರೆಗೂ ಸಾಲ ಕೊಡುವಂಥ ಒಂದು ಯೋಜನೆ ಈ ಒಂದು ಗೃಹಲಕ್ಷ್ಮಿದು ಹೊಸ ಸಂಘ ಕಟ್ತಾ ಇರೋದು. ಅಪ್ಲಿಕೇಶನ್ಗಳನ್ನ ನೀವು ಇವಾಗಲೂ ಹಾಕ್ಬೋದು, ಅದಕ್ಕೆ ಲಾಸ್ಟ್ ಡೇಟು ಅದೆಲ್ಲ ಏನೂ ಇಲ್ಲ. ನಿಮ್ಗೆ ಇವಾಗೂ ಹಾಕ್ಬೋದು, ಆರಾಮಾಗಿ ಹೋಗಿ ಅಪ್ಲಿಕೇಶನ್ಸ್ಗಳನ್ನ ಹಾಕಿ. ಸೊ ಸದ್ಯದ ಮಟ್ಟದಲ್ಲಿ ಗೃಹಲಕ್ಷ್ಮಿದು ಇದು ಒಂದೇ ಅಪ್ಡೇಟ್ ಇರೋದು. 23ನೇ ಕಂತಿನ ಹಣದ ಬಗ್ಗೆ ಸದ್ಯದ ಮಟ್ಟದಲ್ಲಿ ಯಾವುದು ಅಪ್ಡೇಟ್ಸ್ ಬಂದಿಲ್ಲ. ಬಂದ ಕೂಡಲೇ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸಂಘಕ್ಕೆ ನೀವು ಸೇರ್ಕೋಬೇಕು ಅಂದರೆ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ಸ್ನ ಕೊಟ್ಟು ನೀವು ಕೂಡ ಜಾಯಿನ್ ಆಗ್ಬೋದು.
ಸೊ ಮುಂದಿನ ಏನೇ ಅಪ್ಡೇಟ್ಸ್ಗಳು ಬಂದು ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.